ಒಂದು ಚಿಕ್ಕ ನಗರದಲ್ಲಿ ರಾಮು ಮತ್ತೆ ಲಕ್ಷ್ಮಿ ಸುಂದರವಾದ ಜೀವನ ಮಾಡುತ್ತಿದ್ದರು. ಒಂದು ದಿನ ರಾಮು ಬ್ಯಾಂಕಿನಲ್ಲಿ ಸಾಲ ಪಡೆದು ಸ್ವಂತ ಮನೆ ಲಕ್ಷ್ಮಿ ಅಡುಗೆ ಮಾಡುತ್ತಿರುತ್ತಾಳೆ. ರಾಮು ಆಫೀಸಿಂದ ಮನೆಗೆ ಬಂದು ಕಾಫಿ ಕೊಡು ಲಕ್ಷ್ಮಿ ಎಂದು ಕೇಳುತ್ತಾನೆ. ರಾಮು ಎಂದಿನಂತೆ ಬೆಳಗ್ಗೆ ಆಫೀಸಿಗೆ ಹೊರಡುತ್ತಾನೆ. ಲಕ್ಷ್ಮಿ ಮನೆ ಕೆಲಸ ಮಾಡುತ್ತಿರುತ್ತಾಳೆ. ಆಗ ಫೋನ್ ಬರುವ ಶಬ್ದ ಬರುತ್ತದೆ. ಲಕ್ಷ್ಮಿ ಯಾರಿರಬಹುದು ಎಂದು ಫೋನ್ ರಿಸೀವ್ ಮಾಡುತ್ತಾ, ಆಗ ರಾಮು ಬೇಸರದಿಂದ ನನ್ನ ಕೆಲಸ ಹೋಯಿತು, ಲಕ್ಷ್ಮಿ ಏಕೆ ಎಂದು ಕೇಳದೆ ನೀವು ಬೇಸರ ಮಾಡಿಕೊಳ್ಳಬೇಡಿ. ಕೆಲಸ ಕಳೆದುಕೊಂಡ ಕಾರಣ ಇರುವ ಇಎಂಐಗಳನ್ನು ಕಟ್ಟಲು ಸಾಧ್ಯವಾಗದ ಕಾರಣ ರಾಮು ಚಿಂತೆ ಮಾಡುತ್ತಾ ಅನಾರೋಗ್ಯಕ್ಕೆ ತುತ್ತಾಗುತ್ತಾನೆ. ಡಾಕ್ಟರ್ ಬಳಿ ಹೋಗಿ ಬರುವಾಗ ಲಕ್ಷ್ಮಿ ರಾಮುಗೆ ಹೇಳುತ್ತಾಳೆ, ಈ ಮನೆಯನ್ನು ಮಾರಿ ನಾವು ಏಕೆ ಹಳ್ಳಿಗೆ ಹೋಗಿ ನಮ್ಮ ಜಮೀನಿನಲ್ಲಿ ವ್ಯವಸಾಯ ಮಾಡಬಾರದು, ನಾವು ಸುಖಜೀವನವನ್ನು ಪ್ರಾರಂಭಿಸೋಣ ಎಂದು ಹೇಳುತ್ತಾಳೆ. ಲಕ್ಷ್ಮಿ ಮಾತನ್ನು ಕೇಳಿ ತಡ ಮಾಡದೆ ರಾಮು ಇರುವ ಮನೆಯನ್ನು ಮಾರಿ ಹಳ್ಳಿಗೆ ಹೊರಡುತ್ತಾರೆ. ಹಳ್ಳಿಗೆ ಹೋಗಿ ಸ್ವಂತ ಮನೆ ಒಂದು ಖರೀದಿ ಮಾಡಿ ಹೊಲದಲ್ಲಿ ಕೆಲಸ ಮಾಡಲು ಶುರು ಮಾಡುತ್ತಾರೆ. 1 ವರ್ಷ ಕಷ್ಟಪಟ್ಟು ಬೆಳೆ ತೆಗೆಯುತ್ತಾರೆ. ಹಣ ಸಂಪಾದನೆ ಮಾಡುತ್ತಾರೆ. ಬ್ಯಾಂಕಿನಲ್ಲಿ ತೆಗೆದುಕೊಂಡ ಹಣವನ್ನು ತೀರಿಸುತ್ತಾರೆ. ಆಗ ರಾಮುಗೆ ಚಿಂತೆಯೆಲ್ಲ ದೂರವಾಗುತ್ತದೆ. ಹೆಂಡತಿ ಬಳಿ ಸಂಜೆ ಕುಳಿತು, ಲಕ್ಷ್ಮಿ ನಿನ್ನ ಮಾತು ಕೇಳಿ ಇವತ್ತು ನಾನು ತುಂಬಾ ನೆಮ್ಮದಿಯಾಗಿ ಜೀವನ ನಡೆಸುತ್ತಿದ್ದೇನೆ. ತುಂಬು ಹೃದಯದ ಧನ್ಯವಾದಗಳು ನನ್ನ ಪ್ರೀತಿಯ ಲಕ್ಷ್ಮಿ. ನಿನ್ನನ್ನು ಪ್ರೀತಿಸಿ ಮದುವೆಯಾಗಿದ್ದಕ್ಕೂ ನನ್ನ ಜೀವನ ಸಾರ್ಥಕವಾಯಿತು.